ತುಂಬಾ ದಿನಗಳ ನಂತರ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಅಂತ ಹೇಳ್ತಾ ಇದ್ದೀನಿ. ನಾನು ಇವತ್ತು ಬೆಳಗ್ಗೆ ತಾನೇ ನಮ್ಮ ಊರಿಗೆ ಬಂದೆ ಅಂಡ್ ನಾನು ಎಲ್ಲಿಗೆ ಹೋಗಿದ್ದೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಅಂಡ್ ಇವತ್ತು ಏನ್ ಸ್ಪೆಷಲ್ ಅಂದ್ರೆ ನಮ್ಮ ಪಕ್ಕದ ಹಳ್ಳಿಯಲ್ಲಿ ಜಾತ್ರೆ ನಡೀತಾ ಇತ್ತು. ಅದು ಇವತ್ತು ಕೊನೆ ದಿನ. ನಾನು ಯಾವ ಊರ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಕೆರಗೋಡಿ. ಈ ಊರಿನ ಜಾತ್ರೆ ನಮ್ಮೂರಿಗೆ ಕೂಡ ಸ್ಪೆಷಲ್. ನಮ್ಮೂರಲ್ಲಿ ಇಷ್ಟು ದೊಡ್ಡದಾಗಿ ಜಾತ್ರೆ ಮಾಡಲ್ಲ. ಜಾತ್ರೆ ನಡೀತಾ ಇರ್ಬೇಕಾದ್ರೆ ಸುತ್ತ 7 ಹಳ್ಳಿಯವರು ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ. ನಮ್ಮನೇಲಿ ಇನ್ನು ಪೂಜೆ ಮಾಡಿಸ್ಕೊಂಡ್ ಬಂದಿರಲಿಲ್ಲ, ಅದಕ್ಕೆ ಇವತ್ತು ಕೊನೆ ದಿನ ಅಂತ ನಾವೆಲ್ಲರೂ ಪೂಜೆ ಮಾಡಿಸ್ಕೊಂಡ್ ಬರೋದು ಹೊರಟ್ವಿ. ದೇವಸ್ಥಾನಕ್ಕೆ ಹೋದಾಗ್ಲೇ ರಂಗಾಪುರ ಮಠದ ಸ್ವಾಮೀಜಿ ಕೂಡ ಅಲ್ಲೇ ಸಿಕ್ಕಿದ್ರು. ಅವ್ರ ಹತ್ರ ಆಶೀರ್ವಾದ ತಗೊಂಡು ನಮ್ಮ ಪಯಣ ಶುರು ಆಗಿದ್ದು ರಂಗಾಪುರ ಮಠಕ್ಕೆ. ಈ ಮಠದ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಎಲ್ಲಾ ಸ್ಥಳಕ್ಕೂ ಒಂದಲ್ಲ ಒಂದು ಇತಿಹಾಸ ಇದ್ದೇ ಇರುತ್ತೆ. ಹಾಗೆ ಈ ಮಠಕ್ಕೆ ಕೂಡ ಒಂದು ಇತಿಹಾಸ ಇದೆ. ನೀವ್ ಈ ಗದ್ದಿಗೆ ಏನ್ ನೋಡ್ತಾ ಇದ್ದೀರಾ, ಇದು ಜೀವಂತವಾಗಿ ಕಾಲ್ವಾಗಿರೋ ಸ್ವಾಮೀಜಿ ಅವರ ಗದ್ದಿಗೆ. ಎಲ್ಲಾ ಗದ್ದಿಗೆಗಳ ದರ್ಶನ ಮಾಡ್ಕೊಂಡು ಅಲ್ಲೇ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಕೂಡ ದರ್ಶನ ಮಾಡ್ಕೊಂಡು ಪ್ರಸಾದ ಮಾಡಕ್ ಹೊರಟ್ವಿ. ಈ ಸ್ಥಳದಲ್ಲಿ ಅಮಾವಾಸ್ಯೆ ದಿನ ತುಂಬಾ ಅಂದ್ರೆ ತುಂಬಾನೇ ಜನ ಸೇರ್ತೀವಿ. ನಾವು ಕೂಡ ಹೋಗೋದಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ನಾವ್ ಯಾವಾಗ ಮಠಕ್ಕೆ ಹೋಗಿದ್ರು ಕೂಡ ಅಂದ್ರೆ ಸಂಜೆ ಬೆಳಗ್ಗೆ ಯಾವಾಗ ಹೋಗಿದ್ರು ಕೂಡ ಪ್ರಸಾದ ಮಾತ್ರ ಇದ್ದೇ ಇರುತ್ತೆ, ಮತ್ತೆ ರುಚಿಯಾಗಿ ಕೂಡ ಇರುತ್ತೆ. ಇವತ್ತಿಗಿಷ್ಟೇ, ಬಾಯ್.